ಸಂಬಂಧಪಟ್ಟಂತಹ ಕೇಳ್ತಾ ಇದ್ದೇನೆ ಸರ್, 8 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಲಕ್ಷಾಂತರ ರೈತರ ಜೀವನದ ಅಳಿವು ಉಳಿವಿನ ಪ್ರಶ್ನೆಯನ್ನ ನಾನು ಕೇಳಿದ್ದೇನೆ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಸಮಸ್ಯೆಯ ಅಗಾಧತೆಯನ್ನು ಹೇಳಿದ್ದಾರೆ ಹೊರತು ಪರಿಹಾರದ ದೃಷ್ಟಿಯಿಂದ ಏನು ಅಂತ ಹೇಳುವಂಥದ್ದು ಸರ್ಕಾರದ ಕಡೆಯಿಂದ ಸ್ಪಷ್ಟವಾಗಿ ಬರಲಿಲ್ಲ. 2 ಸಮಸ್ಯೆಗಳು, ಹಳದಿ ರೋಗದ ಅಡಿಕೆ ಹಳದಿ ಎಲೆ ರೋಗದ ಸಮಸ್ಯೆ ಸುಮಾರು 20 ವರ್ಷಗಳಿಂದ ಇದೆ ಸಭಾಪತಿಗಳು. ಆ ರೋಗ ಬಂದರೆ ಆ ತೋಟವೇ ನಾಶ ಆಗ್ತದೆ, ಬೇರೆಯೇ ಬೆಳೆ ಬೆಳೆಯಬೇಕಾದಂತಹ ಅನಿವಾರ್ಯತೆ. ಯಡಿಯೂರಪ್ಪರ ಸರ್ಕಾರದ ಸಂದರ್ಭದಲ್ಲಿ 25 ಕೋಟಿ ರೂಪಾಯಿಯನ್ನು ಇದಕ್ಕೋಸ್ಕರ ಇಟ್ಟು 10 ಕೋಟಿ ರೂಪಾಯಿಯನ್ನ ಬಿಡುಗಡೆಯನ್ನು ಕೂಡ ಮಾಡಿದ್ರು. ಆದರೆ ಇವತ್ತಿಗೂ ಕೂಡ ಈ ರೋಗದ ಏನು ಅದಕ್ಕೆ ಉತ್ತರ ಪರಿಹಾರ ಸಮಸ್ಯೆಗೆ ಏನು ಮದ್ದು ಅಂತ ಹೇಳುವಂಥದ್ದು ಇನ್ನೂ ಹುಡುಕಲಿಕ್ಕೆ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇದೆ. 2ನೇದು ಅಡಿಕೆ ಎಲೆ ಚುಕ್ಕೆ ರೋಗದಿಂದ. ಇದು ಹಾಗೆ, ಇದು ಕೀಟದ ಕಾರಣಕ್ಕೋಸ್ಕರ ಬರ್ತಾ ಇದೆ. ಸ್ವಲ್ಪ ಪರಿಹಾರದ ದೃಷ್ಟಿಯಿಂದ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ, ಆದರೆ ಇದರ ಪರಿಹಾರ ಇವತ್ತಿಗೂ ಸಿಗಲಿಲ್ಲ. ಮೊನ್ನೆ ಜನವರಿಯಲ್ಲಿ ಬಂದಂತಹ ಪತ್ರಿಕೆಯಲ್ಲಿ ಇನ್ನೂ ಹತೋಟಿಗೆ ಬಾರದ ಅಡಿಕೆ ಎಲೆ ಚುಕ್ಕಿ ರೋಗ, 65,000 ಹೆಕ್ಟೇರ್ ಅಡಿಕೆ ನಾಶವಾದರೂ ಸರ್ಕಾರ ಎಚ್ಚೆತ್ತಿಲ್ಲ, ರೋಗ ನಿಯಂತ್ರಣ ಪ್ರಸ್ತಾವನೆಗೆ ಧೂಳು, ಅಡಿಕೆ ಬೆಳೆ ಹಾಳು ಅಂತ ಹೇಳುವಂತಹ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ರೈತರು ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸ್ತಾರೆ. ಅಂಥದ್ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಗಾಲಾದ ರೈತ ಆತ್ಮಹತ್ಯೆ, ಸುಳ್ಯದ ನಾರಾಯಣ್ ನಾಯ್ಕ್ ಅಂತ ಹೇಳೋರು, ತೋಟ ಚಾವಡಿಯವರು, ಅವರು ಈ ಹಳದಿ ರೋಗ ಮತ್ತು ಎಲೆಚುಕ್ಕಿಯ ರೋಗ ಬಾಧಿಸಿದ್ರಿಂದಾಗಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಏನು ಇದಕ್ಕೆ ಒಂದು ಪ್ಯಾಕೇಜ್ ಈ ರೈತರಿಗೆ ವಿಶ್ವಾಸ ತುಂಬಿಸುವ ದೃಷ್ಟಿಯಲ್ಲಿ ಏನು ಪರಿಹಾರ ಕೊಡ್ತೀರಿ ಅಂತ ಹೇಳುವಂಥದ್ದನ್ನು, ಯಾಕೆಂತ ಹೇಳಿದರೆ ಇಡೀ ಆರ್ಥಿಕತೆಯೇ ರೈತರದ್ದಿರಬಹುದು ಅಥವಾ ಅಲ್ಲಿಯ ಎಲ್ಲ ವಾಣಿಜ್ಯ ವ್ಯವಸ್ಥೆಯ ದೃಷ್ಟಿಯಿಂದಲೂ ಸರ್ಕಾರಕ್ಕೂ ಸಾಕಷ್ಟು ಆದಾಯ ಬರುವಂತಹ ವಾಣಿಜ್ಯ ಬೆಳೆ ಇದು. ಈ ದೃಷ್ಟಿಯಲ್ಲಿ ಇದರ ಬಗ್ಗೆ ಗಂಭೀರತೆ ಸಾಕಾಗುವುದಿಲ್ಲ ಅಂತ ಹೇಳುವಂತದ್ದನ್ನ ಪ್ರಶ್ನೆ, ಸರ್ಕಾರ ಏನು ಪರಿಹಾರ ಕೊಡುತ್ತದೆ ಈ ರೈತರಿಗೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.